ಏನಿದು RSS ನಿಮ್ಮ ಪ್ರಕಾರ? ಅಂದ್ರೆ ಈ ದೇಶದ ಜನರ ಒಳಿತಿಗೋಸ್ಕರ ಕೆಲಸ ಮಾಡುವಂತಹ ಸಂಘಟನೆ. ಹಾಗೆ ಡಾಕ್ಟರ್ ಹೆಡ್ಗೇವಾರ್ ಅವರು, ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ವಿಕ್ಟೋರಿಯಾ ರಾಣಿಯ ಪಟ್ಟಾಭಿಷೇಕದ ಒಂದು ಮಹೋತ್ಸವ ಬಂದಾಗ, ಸುವರ್ಣ ಮಹೋತ್ಸವನೋ ವಜ್ರ ಮಹೋತ್ಸವನೋ ಬಂದಾಗ ಎಲ್ಲರಿಗೂ ಸಿಹಿ ಕೊಡ್ತಾರೆ, ಇವ್ರು ತಿನ್ನಲ್ಲ, ಬಿಸಾಕ್ತಾರೆ. ನಮ್ಮನ್ನು ಗುಲಾಮಗಿರಿಯಲ್ಲಿ ತಳ್ಳಿ ಆಳ್ತಾ ಇರೋದು ಅದು ಯಾಕೆ ನಾವು ಸಂತೋಷ ಪಡುವಂಥದ್ದು? ರಾಜ್ಗುರು ಹೆಸರನ್ನು ನಾವು ಕೇಳ್ತೀವಿ. ರಾಜ್ಗುರು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ಹತ್ಯೆ ಮಾಡಿದ್ಮೇಲೆ ಅವರಿಗೆ ಅಡ್ಕೊಳ್ಳಿಕ್ಕೆ ಆಶ್ರಯ ಕೊಟ್ಟಿದ್ಯಾರು? ಮಹಾರಾಷ್ಟ್ರದಲ್ಲಿ ಒಬ್ಬ ಸಂಘ ಚಾಲಕ. ಸರ್, ಈಗ RSS ಅಂತ ಹೇಳಿದ್ರೆ ಕೆಲವರ ಪ್ರಕಾರ ಅದು ಮುಸ್ಲಿಂ ವಿರೋಧಿ ಅಂತ. ಸಂಘ ಹಿಂದೂಗಳಿಗೆ ಮಾತ್ರ ಅಂತೇನಿಲ್ಲ, ಯಾರಿಗೆ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಆಸಕ್ತಿ ಅವರೆಲ್ಲ ಸಂಘಕ್ಕೆ ಬರ್ಬೋದು. ಆಲ್ ಆರ್ ವೆಲ್ಕಮ್. ಈಗ ಅದು ಕ್ರಿಶ್ಚಿಯನ್ರು ಇದ್ದಾರೆ, ಮುಸ್ಲಿಮ್ರು ಇದ್ದಾರೆ, ಸಂಘದ ಸ್ವಯಂ ಸೇವಕರು ಇದ್ದಾರೆ, ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲ ಖುಷಿಯಾಗಿದ್ದಾರೆ. ಈ ಪುಸ್ತಕ ಮಾತ್ರ ಬೇರೆ ಯಾವ ಪುಸ್ತಕಕ್ಕೂ ಗೌರವ ಕೊಡ್ಲಿಕ್ಕಿಲ್ಲ, ಅದಲ್ಲ. ಹಿಂದೂ ಧರ್ಮ ಅಂದ್ರೆ ಇದು ಆ ರೀತಿಯ ಒಂದು ಎಲ್ಲರೂ ಒಟ್ಟಾಗಿ ಪ್ರಕೃತಿಯ ಜೊತೆ, ಸುತ್ತಲಿನ ಸಮಾಜದ ಜೊತೆ ಸಂಘರ್ಷ ಇಲ್ಲದೆ, ಸಹಬಾಳ್ವೆ ಇಲ್ಲ, ಸಾಮರಸ್ಯದಿಂದ ಬದುಕುವ ವಿಧಾನ, ಅದು ಧರ್ಮ. ತುಂಬಾ ಸಲ ಕೇಳ್ತಾರೆ RSS ಫಿಲಾಸಫಿ ಅಂತ. RSS ಏನೋ ಬೇರೆ ಫಿಲಾಸಫಿ ಅಂತಿಲ್ಲ, ಹಿಂದೂ ಫಿಲಾಸಫಿನೇ, ಭಾರತೀಯ ಫಿಲಾಸಫಿನೇ, ಭಾರತೀಯ ಚಿಂತನೆನೇ RSS ಚಿಂತನೆ ಅಷ್ಟೇ. ಹಿಂದೂ ರಾಷ್ಟ್ರ ಅನ್ನೋ ಕಾನ್ಸೆಪ್ಟ್ ಇದೆ. ಏನಿದು ಹಿಂದೂ ರಾಷ್ಟ್ರ ಅಂದ್ರೆ? RSS ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದು ಮಾಡಲಿಕ್ಕೆ ಏನಿಲ್ಲ, ಮಾಡುದು ಏನಿಲ್ಲ, ಇದು ಇರೋದೇ ಹಿಂದೂ ರಾಷ್ಟ್ರ. ಇಲ್ಲಿರುವ ಮುಸ್ಲಿಮ್ರು, ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು, ಸಿಖ್ರು, ಇನ್ಯಾರೋ ಅವರು ಹಿಂದೂಗಳೇ, ಸಾಂಸ್ಕೃತಿಕವಾಗಿ ಅವರೆಲ್ಲ ಹಿಂದೂ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ರಾ ಅಂಡ್ ರಿಯಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ವಿಜಯದಶಮಿ ಅಂದ್ರೆ ಕೆಟ್ಟದ್ದನ್ನ ಸಂಹಾರ ಮಾಡಿ ಒಳ್ಳೆಯದನ್ನ ಸ್ಥಾಪಿಸಿದ ದಿನ. ಭಗವಂತನ ಅವತಾರವಾದ ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿ ಧರ್ಮ ಸ್ಥಾಪನೆ ಮಾಡಿದ ದಿನ. ಹಾಗೆ ಇದೇ ವಿಜಯದಶಮಿ ಅಂದ್ರೆ ಸೆಪ್ಟೆಂಬರ್ 27, 1925 ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರ ಸೇವೆಯನ್ನೇ ತನ್ನ ಪ್ರಮುಖ ಧ್ಯೇಯವಾಗಿರಿಸಿಕೊಂಡ ಈ ಸಂಘಟನೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಹೆಸರು ಬರುತ್ತೆ. ಅವತ್ತಿಂದ ಇವತ್ತವರೆಗೂ ಅಂದ್ರೆ 100 ವರ್ಷಗಳ ಕಾಲ ತನ್ನ ಸೇವೆಯ 100 ವರ್ಷಗಳನ್ನು ಪೂರೈಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಪ್ರಪಂಚದ ಅತಿ ದೊಡ್ಡ ಸಂಘಟನೆಗಳಲ್ಲಿ, ಸೇವಾ ಸಂಘಟನೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ RSS ನ ಸೇವೆಗಳೇನು, ಅದರ ಧ್ಯೇಯ ಏನು, ಪ್ರಚಲಿತ ವಿದ್ಯಮಾನದಲ್ಲಿ RSS ಬಗ್ಗೆ ಇರುವ ಆರೋಪಗಳು, ಊಹಾಪೋಹಗಳು, ಹಾಗೆ ಅದಕ್ಕೆ ಬೇಕಾಗಿರುವಂತ ಉತ್ತರಗಳು, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ RSS ನ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ರಾಧಾಕೃಷ್ಣ ಹೊಳ್ಳ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್, ನಾನು ಮೊದಲನೇ ಪ್ರಶ್ನೆ ಕೇಳೋದಾದ್ರೆ, RSS ಅಂದ್ರೆ ಏನು ಅಂತ ಕೇಳಿದ್ರೆ, ಎಡಪಂಥೀಯರ ಹತ್ರ ಕೇಳಿದ್ರೆ ಅವ್ರು ನೆಗೆಟಿವ್ ಆಗಿ ಆನ್ಸರ್ ಕೊಡ್ತಾರೆ, ಬಲಪಂಥೀಯರ ಹತ್ರ ಕೇಳಿದ್ರೆ ಹೊಗಳಿ ಆನ್ಸರ್ ಕೊಡ್ತಾರೆ. ಎಲ್ಲರಿಗೂ ಅರ್ಥವಾಗೋ ರೀತಿ ಹೇಳೋದಾದ್ರೆ ಏನಿದು RSS ನಿಮ್ ಪ್ರಕಾರ? RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೆಸರಲ್ಲೇ ಹೇಳುತ್ತೆ, 3 ಶಬ್ದ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ರಾಷ್ಟ್ರೀಯ ಅಂತ ಹೇಳಿದ್ರೆ ಇದು ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಈ ರಾಷ್ಟ್ರದ ಹಿತಕ್ಕೋಸ್ಕರ, ರಾಷ್ಟ್ರ ಅಂದ್ರೆ ಇಲ್ಲಿನ ಸಮಾಜ, ಜನ, ಅಂದ್ರೆ ಈ ದೇಶದ ಜನರ ಒಳಿತಿಗೋಸ್ಕರ ಕೆಲಸ ಮಾಡುವಂತಹ ಸಂಘಟನೆ. ಯಾರು ಮಾಡ್ತಾರೆ? ಸ್ವಯಂ ಸೇವಕರು ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾರು ಸ್ವಂತ ಏನೋ ಲಾಭ ಇಟ್ಕೊಂಡು ಕೆಲಸ ಮಾಡಲ್ಲ. ಅಂದ್ರೆ ಸ್ವಯಂ ಸೇವಕರು ಅಂದ್ರೆ ವಾಲಂಟಿಯರ್, ಅಂದ್ರೆ ಅವರು ವಾಲಂಟರಿಲಿ ಅಂದ್ರೆ ಸ್ವಯಂ ಪ್ರೇರಿತರಾಗಿ ನಾವೇನೋ ದೇಶಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ಆಸಕ್ತಿಯಿಂದ ಬರುವವರು, ಆ ಥರದವರ ಸಂಘ ಎಲ್ಲ ಒಟ್ಟಿಗೆ ಸೇರಿ ನಡೆಸುವಂತ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೆಸರೇನಿದೆ, ಉದ್ದೇಶನೂ ಅದೇ, ಅಂದ್ರೆ ಈ ದೇಶಕ್ಕೋಸ್ಕರ. ಹಾಗೆ ಡಾಕ್ಟರ್ ಹೆಡ್ಗೇವಾರ್ ಅವರು, ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸಣ್ಣಲ್ಲಿಂದಲೇ ಬಹಳ ಪ್ರಖರವಾದ ದೇಶಭಕ್ತರು. ಅವರು ಶಾಲೆಯಲ್ಲಿ ನಡೆದಂತಹ ಉದಾಹರಣೆಗಳು, ಅವ್ರ ತರಗತಿಗೆ ಇಂಗ್ಲಿಷ್ ಇನ್ಸ್ಪೆಕ್ಟರ್ ಬಂದಾಗ, ಬ್ರಿಟಿಷ್ ಸರ್ಕಾರದ ಇನ್ಸ್ಪೆಕ್ಟರ್ ಬಂದಾಗ ಎಲ್ಲರೂ ಒಂದೇ ಮಾತ್ರ ಹೇಳಿದ್ದಿರಬಹುದು. ಅಂದ್ರೆ ಅವಾಗ ಬ್ಯಾನ್ ಆಗಿತ್ತು, ಆದ್ರೆ ಇವರು ಎಲ್ಲರನ್ನು ಆರ್ಗನೈಸ್ ಮಾಡಿ ಹೇಳಿಸಿದ್ರು. ಅಂದ್ರೆ ನಾವು ತೋರಿಸ್ಬೇಕು, ಅಂದ್ರೆ ಅಷ್ಟು ದೇಶಭಕ್ತಿಯನ್ನು ಪ್ರದರ್ಶನ ಮಾಡ್ಬೇಕು ನಾವು ಅವರಿಗೆ. ಆ ರೀತಿ
ಅಥವಾ ಇನ್ಯಾವುದೋ ವಿಕ್ಟೋರಿಯಾ ರಾಣಿಯ ಪಟ್ಟಾಭಿಷೇಕದ ಒಂದು ಮಹೋತ್ಸವ ಬಂದಾಗ, ಸುವರ್ಣ ಮಹೋತ್ಸವನೋ ವಜ್ರ ಮಹೋತ್ಸವನೋ ಬಂದಾಗ ಎಲ್ಲರಿಗೂ ಸಿಹಿ ಕೊಡ್ತಾರೆ, ಇವ್ರು ತಿನ್ನಲ್ಲ, ಬಿಸಾಕ್ತಾರೆ. ಯಾಕಂದ್ರೆ ನಮ್ಮನ್ನು ಗುಲಾಮಗಿರಿಯಲ್ಲಿ ತಳ್ಳಿ ಆಳ್ತಾ ಇರೋರು, ಅದ್ಯಾಕೆ ನಾವು ಸಂತೋಷ ಪಡುವಂಥದ್ದು. ಶಾಲೆ ಹುಡುಗ ಅಂದ್ರೆ ಆ ಥರ ಒಂದು ಜನ್ಮಜಾತ ದೇಶಭಕ್ತ ಡಾಕ್ಟರ್ ಹೆಡ್ಗೇವಾರ್. ಅವರು ಹೈಸ್ಕೂಲ್ ಶಿಕ್ಷಣ ಆದ್ಮೇಲೆ ಮೆಡಿಕಲ್ ಓದ್ಲಿಕ್ಕೆ ಕೋಲ್ಕತ್ತಾಕ್ಕೆ ಹೋಗ್ತಾರೆ. ಅಲ್ಲಿ ಅನುಶೀಲನ ಸಮಿತಿ ರೀತಿಯ ಕ್ರಾಂತಿಕಾರಿ ಸಂಘಟನೆಗಳ ಜೊತೆ ಕೆಲಸ ಮಾಡ್ತಾರೆ. ಬಹಳ ಒಳ್ಳೆ ಅನುಭವ ಸಿಗುತ್ತೆ. ಮಹಾರಾಷ್ಟ್ರಕ್ಕೆ ನಾಗ್ಪುರಕ್ಕೆ ವಾಪಸ್ ಬಂದು ಓದಿ ಆದ್ಮೇಲೆ ಅದನ್ನು ಮುಂದುವರಿಸ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಕಾಂಗ್ರೆಸ್ಗೆ ಸೇರ್ತಾರೆ. ಅವಾಗ ಕಾಂಗ್ರೆಸ್ ಅನ್ನೋದು ಒಂದು ರಾಜಕೀಯವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಂತ ನಮ್ಮ ದೇಶದ ಪ್ರಮುಖವಾದಂತ ಪಕ್ಷ, ರಾಜಕೀಯ ಪಕ್ಷ. ಕಾಂಗ್ರೆಸ್ನಲ್ಲಿ ಇವರು ಮಧ್ಯ ಭಾರತದ ಸೆಕ್ರೆಟರಿ, ಕಾರ್ಯದರ್ಶಿ ಕೂಡ ಆಗ್ತಾರೆ. ನಾಗ್ಪುರದಲ್ಲಿ ಒಂದು ಅಧಿವೇಶನ ಆರ್ಗನೈಸ್ ಮಾಡ್ತಾರೆ, ಬಹಳ ಚೆನ್ನಾಗಿ ಆಯೋಜನೆ ಮಾಡ್ತಾರೆ. ಇದೆಲ್ಲ ಇರುತ್ತೆ. ಸ್ವಲ್ಪ ಅವ್ರಿಗೆ ಯೋಚನೆ ಮಾಡಿದಾಗ ಅನ್ಸುತ್ತೆ, ಈಗ ಸ್ವಾತಂತ್ರ್ಯ ಕಳ್ಕೊಂಡದ್ದು ಯಾಕೆ? ಈಗ ನಾವು ಸ್ವಲ್ಪ ವರ್ಷ ಈ ತರ ಹೋರಾಟ ಮುಂದುವರಿಯುತ್ತೆ, ಜನ ಬೆಂಬಲ ಸಿಗ್ತಾ ಇದೆ, ವಾಪಸ್ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆದ್ರೆ ಇದನ್ನು ಕಳೆದುಕೊಂಡದ್ ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡಿ, ಆ ರೂಟ್ ಕಾಸ್ ಅಂತೀವಲ್ಲ, ಅದ್ರ ಕಡೆ ಗಮನ ಕೊಡದೇ ಇದ್ರೆ ಪುನಃ ಸ್ವಾತಂತ್ರ್ಯ ಇನ್ನೊಂದ್ ದಿವಸ ಹೋಗ್ಬೋದು, ನಮ್ ಕೈಯಿಂದ ಇನ್ಯಾರೋ ಕಿತ್ಕೋಬಹುದು. ನಿಜ. ಅದರಿಂದ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಒಂದಷ್ಟು ಸಂಗತಿಗಳು ಹೊಳೆಯುತ್ತೆ. ಒಂದು, ನಮ್ಮಲ್ಲೇ ಪರಸ್ಪರ ಒಂದು ಏಕತೆ ಇಲ್ಲ. ಅಂದ್ರೆ ಜಾತಿನೋ ಭಾಷೆನೋ ಮೇಲು ಕೀಳು ಈ ತರ ಬೇರೆ ಬೇರೆ ಸಾಮಾಜಿಕ ಅಂತಸ್ತು ಇತ್ಯಾದಿಗಳ ಹೆಸರಲ್ಲಿ ನಾವು ಬೇರೆ ಅಂದ್ರೆ ಒಡೆದು ಹೋಗಿದ್ದೀವಿ. ಇದು ಒಂದು. ಎರಡನೇದು, ಬರ್ತಾ ಬರ್ತಾ ಸಮಾಜ ಹಿತ ಇದು ನಮಗ್ ಮರ್ತು ಹೋಗಿ ಬರೀ ಸ್ವಾರ್ಥ ಮಾತ್ರ ಜಾಸ್ತಿ ಆಗಿದೆ. ಹಾಗಾಗಿ ನನ್ನ ಪಾಡ್ ನಾನು ನೋಡ್ಕೊಂಡ್ರೆ ದೇಶದ ಕಥೆ ಏನಾದ್ರೂ ಆಗಲಿ, ಈ ತರ ಸ್ವಭಾವ ಹೆಚ್ಚಾಗ್ತಾ ಬಂದಿದೆ. ಮೂರನೇದು, ಪ್ರಾಮಾಣಿಕತೆ ಇಲ್ಲ ಎಷ್ಟೊಂದ್ ಸಲ. ಹೌದು. ಈ ತರ ಅಂದ್ರೆ ಸ್ವಾರ್ಥ ಜಾಸ್ತಿ ಆದಾಗ ಸಹಜವಾಗಿ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ವ್ಯಕ್ತಿಲಿರೋ ಸಮಸ್ಯೆ. ಏನೋ ಬ್ರಿಟಿಷರು ಬಂದು ಏನೋ ಸರಿ, ಬ್ರಿಟಿಷರು ಬಂದ್ರು ನಮ್ಮ ಮೇಲೆ, ಅಥವಾ ಅದಕ್ಕೂ ಹಿಂದೆ ಮೊಘಲರು ಬಂದ್ರು, ಇನ್ಯಾರೋ ಮುಸ್ಲಿಂ ಆಕ್ರಮಣಕಾರರು ಬಂದ್ರು ನಮ್ಮ ಮೇಲೆ ದಾಳಿ, ಸರಿ. ಆದ್ರೆ ನಮ್ಮಲ್ಲಿರುವ ಈ ದೋಷ ಇದೆಯಲ್ಲ, ಇದು ಮೂಲ ಕಾರಣ. ಯಾಕಂದ್ರೆ ನಾವು ಸಂಘಟಿತರಾಗಿಲ್ಲ, ನಾವು ನಮ್ಮಲ್ಲೇ ಹೊಡೆದಾಡ್ತಾ ಇದೀವಿ ಈ ತರ. ಅದಕ್ಕೆ ಇದನ್ನು ಸರಿ ಮಾಡದಿದ್ರೆ, ಈ ವ್ಯಕ್ತಿಗಳಲ್ಲಿರುವಂತಹ ದೋಷಗಳನ್ನು ಸರಿ ಮಾಡದಿದ್ರೆ ನಾವು ಒಂದು ದೀರ್ಘಕಾಲ ಬಾಳಬಹುದಾದ ಒಂದು ಸಮಾಜ ಆಗಿ ಮುಂದೆ ಕೂಡ ಇರೋದು ಕಷ್ಟ. ಇನ್ಯಾರೋ ಬರ್ತಾರೆ, ಪುನಃ ಸ್ವಾತಂತ್ರ್ಯ ಹೋಗಿ ನಾವು ಗುಲಾಮರಾಗಬೇಕಾಗ್ಬೋದು. ಅದಕ್ಕೋಸ್ಕರ ಅದನ್ನು ಮಾಡ್ಬೇಕು, ಸರಿ ಮಾಡ್ಬೇಕು. ಹೇಗ್ ಮಾಡೋದು? ಯಾರೋ 4 ಜನ ಇದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಆ ರೀತಿಯ ಕಾರ್ಯಕರ್ತರನ್ನು ತಯಾರು ಮಾಡ್ಲಿಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಯಾವುದೇ ಸ್ವಂತಕ್ಕೇನು ಅಪೇಕ್ಷೆ ಇಲ್ಲದೆ ಈ ದೇಶಕ್ಕೋಸ್ಕರ ಕೆಲಸ ಮಾಡೋರು ಒಂದಷ್ಟು ಜನ ಬೇಕು. ಸಮಾಜದಲ್ಲಿ ಜಾಗೃತಿ ತರಬೇಕು. ಅಂದ್ರೆ ಜಾಗೃತಿ ಅಂದ್ರೆ ನಾವ್ಯಾರು ಅನ್ನೋದೇ ನಮಗೆ ಮರ್ತು ಹೋಗ್ಬಿಟ್ಟಿತ್ತು. ಅಂದ್ರೆ ಈ ಆತ್ಮವಿಸ್ಮೃತಿ ಅಂತ ಹೇಳ್ತಾರಲ್ಲ, ಅಂದ್ರೆ ನಾವು ಹೇಳ್ತೀವಿ ಬಹಳ ದೊಡ್ಡ ಇತಿಹಾಸ, ರಾಮಾಯಣ ಮಹಾಭಾರತ, ದೊಡ್ಡ ದೊಡ್ಡ ಆದರ್ಶ, ಇಂಥ ದೊಡ್ಡ ರಾಜರು ಎಲ್ಲ ಪ್ರೇರಣೆ ಕೊಡುವಂತ ಸಂಗತಿ ಎಲ್ಲ ಇದೆ. ಆದ್ರೆ ನಾವಿವತ್ತು ಹಾಗಿದೀವ? ಇವತ್ತು ಹಂಗಿಲ್ಲ. ಇವತ್ತು ನಮ್ಮ ಹತ್ರ ಇರೋದು ಈ ತರ ಸ್ವಾರ್ಥ, ಪ್ರಾಮಾಣಿಕತೆ ಇತ್ಯಾದಿ. ಹಾಗಾದ್ರೆ ಆ ಜಾಗೃತಿ ಒಂದು ಬರ್ಬೇಕು. ನಾವು ನಿಜವಾಗ್ಲೂ ಯಾರು? ಇವರು ವಾರಸುದಾರರು, ರಾಮನ ವಾರಸುದಾರರು, ಕೃಷ್ಣನ ವಾರಸುದಾರರು, ಶಿವಾಜಿ ವಾರಸುದಾರರು. ಅಂದ್ರೆ ಅದು ನಮ್ಮ ಲಿಗಸಿ ಅದಿದೆ. ಆವಾಗ ಒಂದು ಹೆಮ್ಮೆ ಬರುತ್ತೆ. ಸೊ ಅದನ್ನು ನೆನ್ಪು ಮಾಡ್ಬೇಕು, ನಮ್ಮತನವನ್ನು ಪುನಃ ಜಾಗೃತಿಗೊಳಿಸ್ಬೇಕು. ಎರಡನೇದು, ಇಷ್ಟೊಂದು ಸವಾಲಿದೆ ಸಮಾಜದ ಮುಂದೆ, ಯಾರು ಸರಿ ಮಾಡೋದು? ಯಾರೋ ಬಂದು ಮಾಡಲ್ಲ. ನಮ್ಮ ಸಮಾಜ, ನಮ್ಮ ದೇಶ ನಾವೇ ಮಾಡಬೇಕು. ಆ ರೀತಿಯ ಯೋಚನೆ ಸಮಾಜದಲ್ಲಿ ಪ್ರಾರಂಭ ಆಗುತ್ತೆ. ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಸಮಾಜ ಅಂದ್ರೆ ದೇಶಕ್ಕೋಸ್ಕರ ಕೆಲಸ ಮಾಡುವಂತಹ ಒಂದು ಸ್ವಭಾವ, ಆ ದೇಶ ಪ್ರೇಮ, ನಿಷ್ಠೆ ಅದು ಬೆಳಿಬೇಕು. ಮತ್ತು ಸಂಘಟನೆ ಮಾಡಬೇಕು. ಈ ಉದ್ದೇಶ ಇಟ್ಕೊಂಡು RSS ಅನ್ನು ಪ್ರಾರಂಭ ಮಾಡಿ ನಿಧಾನವಾಗಿ ಹೀಗೆ ಮಾಡ್ತಾ ಮಾಡ್ತಾ ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ ಕ್ರಮೇಣ. ಆವಾಗ ನಮ್ಮ ಸಮಾಜ ಒಂದು ಸದೃಢವಾದಂತಹ, ಒಂದು ಬಲಶಾಲಿಯಾದ, ಸ್ವಾವಲಂಬಿಯಾದ ಸಮಾಜ ನಿರ್ಮಾಣ ಆಗುತ್ತೆ. ಆದ್ರೆ ಮೂಲ ಈ ತರ ಕೆಲಸ ಮಾಡ್ಲಿಕ್ಕೆ ಬೇಕಾದವರು ಒಂದಷ್ಟು ಜನ ಕಾರ್ಯಕರ್ತರು ಬೇಕು. ಅವರನ್ನು ನಿರ್ಮಾಣ ಮಾಡ್ಲಿಕ್ಕೆ RSS ಅಂದ್ರೆ ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಮೊದಲು ವಾರಕ್ಕೆ 1 ದಿವಸ ಸೇರ್ತಾ ಇದ್ರು. ಆಮೇಲೆ ಪ್ರತಿ ದಿವಸ ಸೇರಿದ್ರು. ಅದು ಅಭ್ಯಾಸ ಪ್ರಾರಂಭ ಆಯ್ತು. ಹೀಗೆ ಒಂದ್ ಕಡೆ ಇದ್ದಂಥದ್ದು ಇಡೀ ಮಹಾರಾಷ್ಟ್ರದಲ್ಲಿ ಹರಡ್ತು. ಆಮೇಲೆ ಬೇರೆ ಬೇರೆ ರಾಜ್ಯ, ಉದಾಹರಣೆಗೆ 1940 ಸುಮಾರಿಗೆ ಆಸ್ಪಾಸಲ್ಲಿ ಕರ್ನಾಟಕಕ್ಕೆ ಸಂಘ ಬಂತು. ಅಂದ್ರೆ ಮೊದಲನೇ ಶಾಖೆ ಪ್ರಾರಂಭ ಆಯ್ತು. ಆಮೇಲೆ ಫುಲ್ ಟೈಮರ್ಸ್ ಪ್ರಚಾರಕರು ಬಂದ್ರು. ಈ ತರ ನಿಧಾನವಾಗಿ ಇಡೀ ದೇಶದಲ್ಲಿ ಸಂಘ ಬೆಳೀತಾ ಬಂತು. ಅಂದ್ರೆ ಯಾರು ಈ ಶಾಖೆಯಲ್ಲಿ ವ್ಯಕ್ತಿತ್ವ ವಿಕಾಸ ಅಂದ್ರೆ ವ್ಯಕ್ತಿ ನಿರ್ಮಾಣ ಅಂತ ಹೇಳ್ತೀವಲ್ಲ, ಅದು ಸಂಘದ ಶಾಖೆಯ ಗುರಿ.
ಒಬ್ಬ ವ್ಯಕ್ತಿ ಬೆಳೆಯೋದು ಅಂತ ಹೇಳಿದ್ರೆ ಅವನು ಶಾರೀರಿಕವಾಗಿ ಅಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು, ಶಾರೀರಿಕ ದೃಢತೆ ಇರಬೇಕು, ಜೊತೆಗೆ ಒಂದು ಬೌದ್ಧಿಕವಾಗಿ ಅವನು ವಿಕಾಸ ಆಗ್ಬೇಕಂದ್ರೆ ಅವನಿಗೆ ವಿಷಯದ ಬಗ್ಗೆ ಅಂದ್ರೆ ನಮ್ಮ ಇತಿಹಾಸನೋ ಸಂಸ್ಕೃತಿನೋ ಅಥವಾ ಫಿಲಾಸಫಿ, ಹಿಂದೂ ಧರ್ಮ ಅಂದ್ರೆ ಏನು ಅದ್ರ ಬಗ್ಗೆ ಸ್ಪಷ್ಟತೆ, ಅವ್ರಿಗೆ ಒಳ್ಳೆ ತಿಳುವಳಿಕೆ ಇರಬೇಕು. ಅದರ ಆಧಾರದ ಮೇಲೆ ಅವರು ಕೆಲಸಗಳನ್ನು ಮಾಡ್ತಾರೆ. ಜೊತೆಗೊಂದು ಭಾವನಾತ್ಮಕವಾಗಿ ಅಥವಾ ಒಂದು ಆಧ್ಯಾತ್ಮಿಕವಾಗಿ ಈ ರೀತಿ ಹೇಳೋದಾದ್ರೆ ನಾವೆಲ್ಲ ಒಂದು ಅಂತ ಅನ್ಸ್ಬೇಕಲ್ಲ. ಇದು ನಾವೆಲ್ಲ ಒಂದು, ಇದು ನಮ್ಮ ದೇಶ, ನಮ್ಮ ತಾಯಿ, ಈ ಮಾತೃಭೂಮಿ ಅನ್ನೋದು ಇದು ಭಾಷಣದ ವಿಷಯ ಅಲ್ಲ, ಅವ್ರ ಅನುಭವಕ್ಕೆ ಬರ್ಬೇಕಲ್ಲ. ಅದಕ್ಕೆ ನಾವು ಆ ಥರ ಒಟ್ಟಿಗೆ ಸೇರ್ತಾ ಇದ್ದಾಗ ಸಹಜವಾಗಿ ನಮ್ಗೆ ನಾವೆಲ್ಲ ಒಂದು ಅಂತ ಅನ್ಸುತ್ತೆ. ಮತ್ತು ಅದೇ ವಿಷಯ ಚರ್ಚೆ ಮಾಡ್ತಾ ಮಾಡ್ತಾ ನಾನು ಇದಕ್ಕೇನೋ ನಮ್ಮ ದೇಶಕ್ಕೇನೋ ಮಾಡ್ಬೇಕು ಅಂತ ಆ ಒಂದು ಮನಸ್ಸಲ್ಲಿ ಬರ್ಬೇಕು. ಸೊ ಅದು ಬರ್ಲಿಕ್ಕೆ ಪ್ರಾರಂಭ. ಸೊ ಈ ರೀತಿ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಈ ರೀತಿಯ ವಿಕಾಸ ಆಗತ್ತೆ, ಅಂದ್ರೆ ವ್ಯಕ್ತಿತ್ವ ನಿರ್ಮಾಣ. ಆ ಥರದ ವ್ಯಕ್ತಿಗಳು ಸಂಘದ ಕಾರ್ಯಕರ್ತರು, ಅವರು ಸಮಾಜದ ನಡುವೆ ಕೆಲಸ ಮಾಡಿ ಈ ರೀತಿಯ ಒಂದಷ್ಟು ಬದಲಾವಣೆಗಳನ್ನು ಸಮಾಜದಲ್ಲಿ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಸಂಘದ ಉದ್ದೇಶ. ಸರ್, ನೀವು ಹೇಳಿದ್ರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾಕೆ ಈಗ ಈ ತರ ಆಗಿದೆ, ಸ್ವಾತಂತ್ರ್ಯ ಕಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ ಈ ಸಂಘಟನೆಯನ್ನ RSS ಅನ್ನ ಸ್ಥಾಪನೆ ಮಾಡುವಂತ ಉದ್ದೇಶ ಬಂತು. ಆದ್ರೆ ಕೆಲವು ರಾಜಕೀಯ ಪಕ್ಷಗಳು ಹೀಗೆ ಹೇಳೋ ಪ್ರಕಾರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದು ಕಾಂಗ್ರೆಸ್ ಮಾತ್ರ, ಆಗಿನ ಕಾಂಗ್ರೆಸ್ ಮಾತ್ರ. ಅದು ಅಲ್ಲದೆ RSS ನ ಭಯೋತ್ಪಾದನಾ ಸಂಘಟನೆ ಅಂತಾನು ಹೇಳ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಅದನ್ನ ಬ್ಯಾನ್ ಮಾಡಿದ್ರು ಅಂತ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ? ನೋಡಿ, 1925 ಸಂಘ ಪ್ರಾರಂಭ ಆದಾಗ 30ರಲ್ಲಿ ಜಂಗಲ್ ಸತ್ಯಾಗ್ರಹ ಬರ್ತದೆ. 1930 ಜಂಗಲ್ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ಆ ಸಂದರ್ಭದಲ್ಲಿ ಸಂಘದ ಸರಸಂಘಚಾಲಕರು, ಅಂದ್ರೆ ಚೀಫ್ ಮೆಂಟರ್. ಈಗ ಡಾಕ್ಟರ್ ಮೋಹನ್ ಭಾಗವತ್ ಇದ್ದಾರೆ. 1930ರಲ್ಲಿ ಜಂಗಲ್ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಡಾಕ್ಟರ್ ಹೆಡ್ಗೇವಾರ್ ಅವರು ಅದರಲ್ಲಿ ಭಾಗವಹಿಸಿದ್ರು. ಅವರು ಸಂಘದ ಸರಸಂಘಚಾಲಕರಾಗಿದ್ದರು. ಅಂದ್ರೆ ಈಗ ಡಾಕ್ಟರ್ ಮೋಹನ್ ಭಾಗವತ್ ಇದ್ದ ಹಾಗೆ ಸಂಘದ ಪ್ರಮುಖರು. ಅವರು ಅದಕ್ಕೆ ರಾಜೀನಾಮೆ ಕೊಟ್ಟು ಅವರು ಪೂರ್ಣ ಪ್ರಮಾಣದಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಜೈಲಿಗೆ ಹೋದ್ರು, ಅವ್ರಿಗೆ ಶಿಕ್ಷೆ ಆಯಿತು. ಬಹುಶಃ 1 ವರ್ಷ ಈ ಥರ ಆದ್ಮೇಲೆ ಅವರು ಜೈಲಿಂದ ಹೊರಗೆ ಬಂದ್ರು, ಪುನಃ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು. ಇದು ಒಂದು ಭಾಗ. ಆದ್ರೆ ಹೊರಗಡೆ ಬೇರೆ ಬೇರೆ ಕಾಂಗ್ರೆಸ್ ಇರ್ಬೋದು ಅಥವಾ ಇನ್ನಿತರ ಜನಸಾಮಾನ್ಯರು ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾನೆ ಇದ್ರು. ಸಂಘ ಅವಾಗ ಎಷ್ಟು ದೊಡ್ಡದಿತ್ತು? ಇನ್ನು ಪ್ರಾರಂಭ ಆಗಿ 5 ವರ್ಷ ಆಗಿತ್ತು ಅಷ್ಟೇ. ಉದಾಹರಣೆ, ಕರ್ನಾಟಕದಲ್ಲಿ ಸಂಘನೇ ಇರಲಿಲ್ಲ ಅವಾಗ. ಆದ್ರೆ ಒಂದು ಸೀಮಿತವಾದ ಶಕ್ತಿ ಇತ್ತು. ಹಾಗಾಗಿ ಸ್ವತಃ ದೊಡ್ಡ ಸಂಖ್ಯೆಯಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸುವಷ್ಟು ಸಂಘದ ಶಕ್ತಿ ಇರಲಿಲ್ಲ. ಆದ್ರೆ ಸತ್ಯಾಗ್ರಹಿಗಳು ಯಾರಿದ್ರು ಅವ್ರಗಳ ಮೇಲೆ ಪೊಲೀಸರು ಹಿಂಸೆ ಕೊಡ್ತಾ ಇದ್ರು, ಅವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ರು. ಈ ತರ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಸಹಾಯಕರಾಗಿ ಅವರಿಗೆ ಔಷಧೋಪಚಾರ ಮಾಡೋದಿರ್ಬೋದು ಅಥವಾ ಬೇಕಾದ ಯಾವುದೇ ಸಹಾಯ, ಆಹಾರನೋ ಇನ್ನೊಂದು. ಸೊ ಈ ತರದ ಸಹಾಯವನ್ನ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ರು. ಇದು ಒಂದು. ಈಗ ರಾಜ್ಗುರು ಹೆಸರನ್ನು ನಾವು ಕೇಳ್ತೀವಿ. ರಾಜ್ಗುರು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ಹತ್ಯೆ ಮಾಡಿದ್ಮೇಲೆ ಅವರಿಗೆ ಅಡ್ಕೊಳ್ಳಿಕ್ಕೆ ಆಶ್ರಯ ಕೊಟ್ಟಿದ್ಯಾರು? ಮಹಾರಾಷ್ಟ್ರದಲ್ಲಿ ಒಬ್ಬ ಸಂಘ ಚಾಲಕರು, ಅಂದ್ರೆ ಸಂಘದ ಕಾರ್ಯಕರ್ತರು, ಅಲ್ಲಿನ ಅಧ್ಯಕ್ಷರು. ಅವರು ಫಾರ್ಮ್ ಹೌಸ್ ಅಲ್ಲಿ ತುಂಬಾ ಸಮಯ ಅವರಿಗೆ ಆಶ್ರಯ ಕೊಟ್ಟಿದ್ರು. ಅದೇ ರೀತಿ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು. ಆವಾಗ ಅರುಣ್ ಆಸಫ್ ಅಲಿ ಈ ತರ ಕೆಲವು ಪ್ರಮುಖರಿಗೆ ಡೆಲ್ಲಿಯಲ್ಲಿ ಅವ್ರ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಆಶ್ರಯ ಕೊಟ್ಟಿದ್ದು ಸಂಘದ ಕಾರ್ಯಕರ್ತರು, ಡೆಲ್ಲಿಯ ಸಂಘ ಚಾಲಕರು. ಅಂದ್ರೆ ಅವ್ರ ಮನೆಯಲ್ಲಿ ಇದ್ಕೊಂಡು ಪೊಲೀಸರಿಗೆ ಸಿಗದೆ ಚಳವಳಿಯನ್ನು ಸ್ವಲ್ಪ ಸಮಯ ಮುನ್ನಡೆಸಿದ್ರು. ಆದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಹಳ ಸಮಯ ನಡೀಲಿಲ್ಲ. ಸ್ವಲ್ಪ ಸಮಯದಲ್ಲೇ ಹೆಚ್ಚು ಕಮ್ಮಿ 1 ವಾರ 10 ದಿವಸದಲ್ಲಿ ಎಲ್ಲಾ ನಾಯಕರನ್ನು ಬ್ರಿಟಿಷರು ಬಂಧಿಸ್ತಾರೆ. ಆದ್ರೂ ಅಲ್ಲಲ್ಲಿ ಒಂದಷ್ಟು ಬ್ರಿಟಿಷರ ವಿರುದ್ಧ ಚಟುವಟಿಕೆ ನಡೆಯುತ್ತೆ. ಮೀರತ್ ಹತ್ರ ರೈಲ್ವೆ ಹಳಿಯನ್ನು ಕಿತ್ತಾಕ್ತಾರೆ. ಬ್ರಿಟಿಷರಿಗೆ ನಾವು ತೊಂದರೆ ಕೊಡ್ಬೇಕಂತ ಹೇಳಿ ಸಂಘದ ಸ್ವಯಂ ಸೇವಕರು. ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಕಡೆ ಅಂಚೆ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಸಂಘದ ಸ್ವಯಂ ಸೇವಕ ಗುಂಡೇಟಿ ಬಲಿಯಾಗಿ ತೀರ್ಕೊಳ್ತಾನೆ. ಈ ತರ ಅನೇಕ ಕಡೆಗಳಲ್ಲಿ ಅಲ್ಲಲ್ಲಿ ಸಂಘದ ಸ್ವಯಂ ಸೇವಕರು, ಎಲ್ಲೆಲ್ಲಿ ಸಂಘದ ಶಕ್ತಿ ಇದೆ ಅಲ್ಲೆಲ್ಲ ಕಡೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇನ್ನೊಂದು 1930ರಲ್ಲಿ ಕಾಂಗ್ರೆಸ್ ಅಧಿವೇಶನ ಲಾಹೋರಲ್ಲಾದಾಗ ಪೂರ್ಣ ಸ್ವರಾಜ್ಯಕ್ಕೆ ಬೇಡಿಕೆ ಇಡ್ತಾರೆ. ಅದು ಅಂಗೀಕಾರ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದು ಅಂಗೀಕಾರ ಆಗುತ್ತೆ, ನಾವು ಪೂರ್ಣ ಸ್ವರಾಜ್ಯ ಕೇಳಬೇಕು ಅಂತ. ಆವಾಗ ಡಾಕ್ಟರ್ ಹೆಡ್ಗೇವಾರ್ ಅವರು ಹೇಳ್ತಾರೆ,
ಎಲ್ಲ ಶಾಖೆಗಳಲ್ಲಿ ಜನವರಿ 26ನೇ ತಾರೀಕು ರಾಷ್ಟ್ರಧ್ವಜ ಆರೋಹಣ ಮಾಡಬೇಕು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಒಂದು ಸಣ್ಣ ಭಾಷಣ ಎಲ್ಲ ಕಡೆ ಮಾಡಬೇಕು. ಎಲ್ಲ ಶಾಖೆಗಳಲ್ಲಿ ಮಾಡ್ತಾರೆ. ಅಂದ್ರೆ ಸ್ವಾತಂತ್ರ್ಯ ಸಂಘದ ಪ್ರತಿಜ್ಞೆ ಇದೆಯಲ್ಲ, ಇವತ್ತು ಸಂಘದ ಪ್ರತಿಜ್ಞೆಯಲ್ಲಿ ಈ ದೇಶದ ಸರ್ವಾಂಗೀಣ ಉನ್ನತಿಗೋಸ್ಕರ ಅಂತ ಹೇಳ್ತೀವಿ. ಅಂದ್ರೆ ನಾನು ಜೀವನ ಪರ್ಯಂತ ಕೆಲಸ ಮಾಡ್ತೀನಿ. ಆದ್ರೆ ಆ ಕಾಲದ ಸಂಘದ ಪ್ರತಿಜ್ಞೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸುವುದಕ್ಕೋಸ್ಕರ ಅಂತ ಸಂಘದ ಕೆಲಸ, ನಮ್ಮ ಸಮಾಜದ ಕೆಲಸ, ಆದ್ರೆ ನನ್ನ ಉದ್ದೇಶ ಏನು, ಸ್ವಾತಂತ್ರ್ಯ ಗಳಿಸು ಅಂತ ಹೇಳಿ ಆಗಿನ ಪ್ರತಿಜ್ಞೆಯಲ್ಲಿತ್ತು. ಅಂದ್ರೆ ಈ ರೀತಿ ಏನೋ ಬಹಳ ಸ್ವಾತಂತ್ರ್ಯ ಹೋರಾಟ ಮಾಡೋದು ಏನೋ ಹೊಸ ವಿಷಯ ಅಲ್ಲ. ಇಡೀ ಸಂಘ ಪ್ರಾರಂಭ ಆಗಿದ್ದೆ ಸ್ವಾತಂತ್ರ್ಯವೂ ಸೇರಿದ ಹಾಗೆ ಸ್ವಾತಂತ್ರ್ಯದ ನಂತರದ್ದು ದೇಶದ ಉನ್ನತಿಗೋಸ್ಕರ ಯೋಚನೆ ಮಾಡ್ಲಿಕ್ಕೆ. ಹಾಗಾಗಿ ಅದು ಬಹಳ ಸಹಜವಾದ ವಿಷಯ. ಏನೋ ಒಂದು ಹೊಸ್ತು, ಸ್ವಾತಂತ್ರ್ಯ ನಮಗ್ ಬೇಕಾಗಿಲ್ಲ, ಬ್ರಿಟಿಷರೇ ಇರ್ಲಿ. ಈಗ ಈ ದೇಶದ ಒಂದು ಸಂಸ್ಕೃತಿ ಧರ್ಮದ ಆಧಾರದ ಮೇಲೆ ನಮ್ಮ ಸಮಾಜ ಪುನಃ ಇದು ಚಿಗುರ್ಬೇಕು, ಇದು ಉನ್ನತಿ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಅವಕಾಶ ಇರುತ್ತಾ ಅಲ್ವಾ? ಇಲ್ಲಿನ ಚಿಂತನೆಯ ಆಧಾರದ ಮೇಲೆ ನಮ್ಮ ಸಮಾಜ ಕಟ್ಲಿಕ್ಕೆ ಬ್ರಿಟಿಷರ ಕಾಲದಲ್ಲಿ ಅವಕಾಶನೇ ಇಲ್ಲ. ಸೊ ಹೇಗೆ ಬ್ರಿಟಿಷ್ ರೂಲ್ ಇರ್ಲಿ ಅಂತ, ಅಂದ್ರೆ ಸ್ವಾತಂತ್ರ್ಯ ಅಂತ ಹೇಳೋದು ಒಂದೇನೋ ಬಹಳ ದೊಡ್ಡ ಸಂಗತಿ ಅಲ್ಲ. ಸಹಜವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡ್ಲೇಬೇಕು. ಆದ್ರೆ ಸಂಘದ ವಿಶೇಷತೆ ಏನಂದ್ರೆ ಆ ಕಾಲದಲ್ಲಿ ಎಲ್ಲರ ಚಿಂತನೆ ಇದ್ದದ್ದೇನೆಂದ್ರೆ ಸ್ವಾತಂತ್ರ್ಯ ಪಡೆಯುವುದು ಹೇಗೆ, ಅದು ಒಂದೇ ಗುರಿ. ಸಂಘ ಅಂದ್ರೆ ಡಾಕ್ಟರ್ ಹೆಡ್ಗೇವಾರ್ ಸ್ವಾತಂತ್ರ್ಯ ಪಡೆಯುವುದು ಸರಿ, ಅದಕ್ಕೂ ನಂತರದ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಷ್ಟು ಸಾಕಾಗಲ್ಲ. ಹಾಗಾಗಿ ಸ್ವಾತಂತ್ರ್ಯ ಪ್ಲಸ್ ಪ್ಲಸ್ ಇದು RSS ಚಿಂತನೆ. ಸರ್, ಈಗ RSS ಅಂತ ಹೇಳಿದ್ರೆ ಕೆಲವರ ಪ್ರಕಾರ ಅದು ಮುಸ್ಲಿಂ ವಿರೋಧಿ ಅಂತ, ಆದ್ರೆ ಒಳಗೆ ಹೋಗಿ ನೋಡಿದ್ರೆ ಮುಸ್ಲಿಂ ಮಂಚ್ ಅಂತ ಒಂದು ವಿಭಾಗನೇ ಇದೆ. ಈ ತರದ ವಿಭಾಗಗಳು ಎಷ್ಟಿದೆ, ಯಾವ್ದೆಲ್ಲ ಕ್ಯಾಟಗರಿ ಇದೆ? RSS ವಿಚಾರದಿಂದ ಪ್ರೇರಣೆ ತಗೊಂಡು ಪ್ರಾರಂಭ ಆದಂತ ಸಂಘಟನೆಗಳು ಸುಮಾರು ಒಂದು 45-50 ಹತ್ರ ಇದೆ. ಸಂಘದ ಒಟ್ಟು ಗುರಿ ಏನು ಅಂತ ಕೇಳಿದ್ರೆ ಈ ದೇಶವನ್ನ ಪರಮ ವೈಭವದ ಕಡೆ ತಗೊಂಡು ಹೋಗ್ಬೇಕು. ಸಂಘದ ಪ್ರಾರ್ಥನೆ ಅಲ್ವೋ ಅದನ್ನೇ ಹೇಳ್ತೀವಿ. ಏನ್ ಪರಮ ವೈಭವ ಅಂದ್ರೆ, ಈಗ ಒಂದು ಸಮಾಜ ಅದು ಸುಖಿಯಾಗಿ ನೆಮ್ಮದಿಯಾಗಿ ಇರ್ಬೇಕಾದ್ರೆ ಏನ್ ಬೇಕು, ಅಲ್ಲಿ ಧರ್ಮ ಅನ್ನೋದು ಇರಬೇಕು. ಅಂದ್ರೆ ಧರ್ಮ ಇಸ್ ನಾಟ್ ಈಕ್ವಲ್ ಟು ರಿಲಿಜನ್ ಅಲ್ಲ, ಪೂಜಾ ಪದ್ಧತಿ ಆಚರಣೆ ಸರಿ ಅದಲ್ಲ. ಧರ್ಮ ಅಂದ್ರೆ ಏನಂದ್ರೆ ಒಟ್ಟು ಮನುಷ್ಯನಿಗೆ ಯಾವುದು ಈ ಸಮಾಜಕ್ಕೊಂದು ಆಧಾರವಾಗಿರುತ್ತೆ, ಅಂದ್ರೆ ಒಂದು ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಎಲ್ಲರೂ ಸುಖ ಸಂತೋಷ ನೆಮ್ಮದಿ ಸಹಬಾಳ್ವೆಯಿಂದ ಇರ್ಲಿಕ್ಕೆ ಬೇಕಾದಂತಹ ಒಂದು ಮೌಲ್ಯ, ಒಂದು ಜೀವನ ಶೈಲಿ. ಸುಪ್ರೀಂ ಕೋರ್ಟ್ ಕೂಡ ಅದೇ ಹೇಳಿದೆ ಅಲ್ವಾ, ಧರ್ಮ ಅಂದ್ರೆ ಅದೊಂದು ಜೀವನ ಶೈಲಿ. ಆ ರೀತಿಯ ಜೀವನ ಪದ್ಧತಿ ಅದು ಧರ್ಮ. ಸುಮ್ಮನೆ ಉದಾಹರಣೆ, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಗುರುಗಳನ್ನು ಅತಿಥಿಯನ್ನು ತಂದೆಯನ್ನು ತಾಯಿಯನ್ನು ದೇವರ ರೀತಿ ಇದು ಒಂದಷ್ಟು ಇದೆಯಲ್ವ ನಮ್ದು. ಇದೆಲ್ಲ ಸೇರಿದ್ರೆ ಅಂದ್ರೆ ಎಲ್ಲರೂ ಎಲ್ಲಾ ಕ್ಷೇತ್ರದಲ್ಲೂ ಇದೇ ರೀತಿ ಯೋಚನೆ ಮಾಡಿದ್ರೆ, ಈಗ ಏನಾರು ಕೃಷಿ ಕ್ಷೇತ್ರದಲ್ಲಿ ಇದೇ ರೀತಿ ಅಂದ್ರೆ ನನ್ನಿಂದ ಪ್ರಕೃತಿಗೂ ತೊಂದರೆ ಆಗ್ಬಾರ್ದು, ಇನ್ಯಾರಿಗೂ ತೊಂದರೆ ಆಗ್ಬಾರ್ದು, ಆ ರೀತಿ ಕೃಷಿ ಮಾಡಿ. ಇನ್ಯಾರೋ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಅಂದ್ರೆ ನಮ್ಮಲ್ಲಿ ಹೇಗೆ ಅಂದ್ರೆ ಧರ್ಮ ಅನ್ನೋದು ಜನರಿಕ್ ಅಲ್ಲ, ಅಂದ್ರೆ ಎಲ್ಲರಿಗೂ ಆಗುವಂತಹ ಸಾಮಾನ್ಯ ಧರ್ಮ ಒಂದಿದ್ರು ಅವರವರ ವೃತ್ತಿ ಪ್ರವೃತ್ತಿಗೆ ಅನುಗುಣವಾಗಿ ಅವರವರಿಗೆ ಒಂದೊಂದು ಧರ್ಮ ಇದೆ. ಈಗ ಅಪ್ಪನಿಗೆ ಒಂದು ಧರ್ಮ, ಮಗನಿಗೆ ಒಂದು ಧರ್ಮ, ತಾಯಿಗೆ ಒಂದು ಧರ್ಮ, ಶಿಕ್ಷಕನಿಗೆ ಒಂದು ಧರ್ಮ ಅಲ್ವಾ? ಈಗ ರಸ್ತೆಯಲ್ಲಿ ಗಾಡಿ ಓಡಿಸಿದ್ರೆ ಚಾಲಕನಿಗೆ ಒಂದು ಧರ್ಮ. ಅಂದ್ರೆ ಈ ಡ್ಯೂಟಿ ಇದನ್ನು ಮಾಡ್ಬೇಕು, ಇದನ್ನು ಮಾಡಬಾರ್ದು, ಆ ರೀತಿ ಒಂದು ಗೈಡ್ ಲೈನ್ ಇದೆ ಅದು. ಸೊ ಈ ರೀತಿ ಎಲ್ಲರೂ ಬದುಕಿದ್ರೆ ಎಲ್ಲ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ಸಂಘರ್ಷ ಇರುತ್ತಾ? ಇರಲ್ಲ. ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಧರ್ಮ ಅಂತ ಹೇಳಿದ್ರೆ ಜನ ತಗೊಳ್ಳೋ ರೀತಿ ಅದಲ್ಲ, ಮತಗಳ ನಡುವೆ ರಿಲಿಜನ್ ಅಲ್ಲ, ಧರ್ಮ ಅಂದ್ರೆ ಅದನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಹಿಂದೂ ಧರ್ಮ ಅಂತ ಹೇಳಿದ್ರೆ ಇದು ಆ ರೀತಿ ನಂದು ಮಾತ್ರ ಇರಬೇಕು, ಪ್ರಪಂಚದಲ್ಲಿ ಬೇರೆ ಯಾವ ವಿಚಾರ ಇರಬಾರ್ದು, ನನ್ನ ದೇವ್ರು ಮಾತ್ರ ಬೇರೆ ಯಾವ್ದು ದೇವ್ರಲ್ಲ, ಅದಲ್ಲ. ಈ ಪುಸ್ತಕ ಮಾತ್ರ ಬೇರೆ ಯಾವ ಪುಸ್ತಕಕ್ಕೂ ಗೌರವ ಕೊಡ್ಲಿಕ್ಕಿಲ್ಲ, ಅದಲ್ಲ. ಹಿಂದೂ ಧರ್ಮ ಅಂದ್ರೆ ಇದು ಆ ರೀತಿಯ ಒಂದು ಎಲ್ಲರೂ ಒಟ್ಟಾಗಿ ಪ್ರಕೃತಿಯ ಜೊತೆ ಸುತ್ತಲಿನ ಸಮಾಜದ ಜೊತೆ ಸಂಘರ್ಷ ಇಲ್ಲದೆ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಬದುಕುವ ವಿಧಾನ, ಅದು ಧರ್ಮ. ಈ ರೀತಿ ಧರ್ಮದ ಆಧಾರದ ಮೇಲೆ ಎಲ್ಲ ಕ್ಷೇತ್ರದಲ್ಲೂ ಬೆಳವಣಿಗೆ ಆಗಬೇಕು, ಪರಿವರ್ತನೆ ತರಬೇಕಂತ ಹೇಳಿದಾಗ ಅದರಲ್ಲಿ ಆರ್ಥಿಕ ಕ್ಷೇತ್ರ ಇರ್ಬೋದು, ಕೃಷಿ ಇರಬಹುದು, ಅಥವಾ ವನವಾಸಿ ಟ್ರೈಬಲ್ ಅವ್ರ ನಡುವೆ ಇರಬಹುದು, ಗ್ರಾಮ ರೂರಲ್ ಡೆವಲಪ್ಮೆಂಟ್ ಅದಿರಬಹುದು, ಶಿಕ್ಷಣ ಇರ್ಬೋದು, ಈ ತರ ಬೇರೆ 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 ರಾಜಕೀಯ ಇರ್ಬೋದು. ಎಲ್ಲ ಕ್ಷೇತ್ರದಲ್ಲೂ
ಈ ವಿಚಾರದ ಆಧಾರದ ಮೇಲೆ ಒಂದಷ್ಟು ಪರಿವರ್ತನೆ ತರಬೇಕು. ಆಗ ಅಲ್ಲೆಲ್ಲ ಏನು ಒಳ್ಳೊಳ್ಳೆ ಬೆಳವಣಿಗೆಗಳಾಗುತ್ತೆ. ಯಾಕೆಂದ್ರೆ ದೇಶದ ಉನ್ನತಿ ಅಂತ ಹೇಳಿದ್ರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಆಗಲ್ಲ. ಏನೋ ಬರೀ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಪೊಲಿಟಿಕ್ಸ್ ಚೆನ್ನಾಗಿ ಮಾಡ್ತೀವಿ, ಎಲ್ಲ ರಸ್ತೆ ಇದು ಎಲ್ಲ ಚೆನ್ನಾಗಾಯ್ತು ಅಷ್ಟು ಸಾಕಾಗಲ್ಲ. ಒಂದು ಒಳ್ಳೆ ಶಿಕ್ಷಣನೂ ಬೇಕು, ಒಳ್ಳೆ ಕೃಷಿಯೂ ಬೇಕು, ಆರ್ಥಿಕ ಈ ಥರ ಎಲ್ಲ ವಿಷಯದಲ್ಲಿ ಆ ರೀತಿ ಬೇರೆ 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 ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂಘಟನೆಗಳು ಏನು 45-50 ಅಂತ ಹೇಳಿದ್ರೆ ಆ ರೀತಿ ಇದೆ. ಇವುಗಳ ಜೊತೆ ಏನು ಸಂಬಂಧ ಅಂತ ಕೇಳಿದ್ರೆ ಇಲ್ಲೆಲ್ಲ ಸ್ವಯಂ ಸೇವಕರು ಪ್ರಾರಂಭ ಮಾಡಿರುವಂಥ ಸಂಘಟನೆಗಳು ಇವೆಲ್ಲ. ಹಾಗಾಗಿ ಏನು ಹಿಂದೂ ಚಿಂತನೆ ಇದೆ ಅಂದ್ರೆ ಭಾರತೀಯ ಚಿಂತನೆ, ಹಿಂದೂ ಚಿಂತನೆ, ಸಂಘದ ಚಿಂತನೆ ಇದೆಲ್ಲ ಬೇರೆ ಬೇರೆ ಅಲ್ಲ. ತುಂಬಾ ಸಲ ಕೇಳ್ತಾರೆ RSS ಫಿಲಾಸಫಿ ಅಂತ. RSS ಏನೋ ಬೇರೆ ಫಿಲಾಸಫಿ ಅಂತಿಲ್ಲ, ಹಿಂದೂ ಫಿಲಾಸಫಿನೇ, ಭಾರತೀಯ ಫಿಲಾಸಫಿನೇ, ಭಾರತೀಯ ಚಿಂತನೆನೇ RSS ಚಿಂತನೆ ಅಷ್ಟೇ. ಹಾಗಾಗಿ ಭಾರತೀಯ ಚಿಂತನೆಯ ಆಧಾರದ ಮೇಲೆ ಅಲ್ಲಿ ಒಂದಷ್ಟು ಕೆಲಸ ಮಾಡ್ಲಿಕ್ಕೋಸ್ಕರ ಇವರೆಲ್ಲ ಸ್ವಯಂ ಸೇವಕರು ಅಲ್ಲಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ಭಾರತೀಯ ಮಜ್ದೂರ್ ಸಂಘ ಅಂತ ಇದೆ, ಅಂದ್ರೆ ಕಾರ್ಮಿಕ ಕ್ಷೇತ್ರದಲ್ಲಿ ಲೇಬರ್ ಯೂನಿಯನ್ಸ್ ಇದೆಯಲ್ಲ ಅಲ್ಲಿ ಆ ಥರ ಕೆಲಸ ಮಾಡ್ತಿರುವಂಥ ಸಂಘಟನೆ. ಮೊದಲು ಕಮ್ಯುನಿಸ್ಟರ ಪ್ರಾಬಲ್ಯ ಇತ್ತು ಲೇಬರ್ ಯೂನಿಯನ್ಗಳಲ್ಲಿ. ಕಮ್ಯುನಿಸ್ಟರು ಹೇಳ್ತಾ ಇದ್ರು ವರ್ಲ್ಡ್ ಲೇಬರ್ಸ್ ಯುನೈಟ್, ಅಂದ್ರೆ ಪ್ರಪಂಚದ ಕಾರ್ಮಿಕರೇ ಒಂದಾಗಿ ಅಂತ ಹೇಳ್ತಾ ಇದ್ರು. BMS ಬಂದ ಮೇಲೆ ಸ್ವಲ್ಪ ಚಿಂತನೆಯಲ್ಲಿ ಬದಲಾವಣೆ, ಲೇಬರ್ಸ್ ಯುನೈಟ್ ದಿ ವರ್ಲ್ಡ್, ಕಾರ್ಮಿಕರೇ ಈ ಪ್ರಪಂಚವನ್ನು ನಾವು ಒಟ್ಟಿಗೆ ತರೋಣ, ಒಂದ್ ಮಾಡೋಣ. ಅಂದ್ರೆ ವಸುಧೈವ ಕುಟುಂಬಕ್ಕೆ ಬಂದ್ರೆ ಇದೆ ಅಲ್ವಾ? ಅದೇ ಅಂದ್ರೆ ನಮ್ಮ ಚಿಂತನೆ ಇದೆ, ಇದು ಭಾರತೀಯ ಚಿಂತನೆ. ಅಂದ್ರೆ ನಾನ್ ಬೇರೆ ನೀನ್ ಬೇರೆ ಅದಲ್ಲ, ನಾವು ಎಲ್ಲ ಒಂದೇ ಅಂತ ಹೇಳುವಂಥದ್ದು. ಅದನ್ನು ಅಲ್ಲಿ ಆ ರೀತಿಯ ಚಿಂತನೆ ಅಂತಂದ್ರೆ ಉದಾಹರಣೆಗೆ ಶಿಕ್ಷಣ ಅಂತ ಹೇಳಿದ್ರೆ A+B² ಮಾತ್ರ ಅಲ್ಲ, ಸರಿ ಅದು ಬೇಕು, ಅದನ್ನು ಏನು ನಿರ್ಲಕ್ಷ್ಯ ಅದು ಬೇಕೇ. ಆದ್ರೆ ಸಂಸ್ಕಾರ ಸಿಗ್ಬೇಕಲ್ಲ ಮಕ್ಕಳಿಗೆ. ಅವನೊಬ್ಬ ಇಂಡಿಯನ್ ಹೌದು, ಆದ್ರೆ ನಿಜವಾಗಿ ಭಾರತೀಯ ಆಗ್ತಾನ, ಭಾರತದ ಚಿಂತನೆ ಇಲ್ಲಿನ ಸಂಸ್ಕೃತಿ ಅವನ ಹತ್ರ ಬರುತ್ತೆ. ಶಿಕ್ಷಣದಲ್ಲಿ ಇದನ್ನು ಕೊಡ್ಬೇಕು. ಆ ರೀತಿ ಈ ವಿದ್ಯಾಭಾರತಿ ಈ ತರ ಶಾಲೆಗಳ ಒಂದು ಶಾಲೆಗಳನ್ನು ನಡೆಸ್ತಾ ಇರುವಂತಹ ಸಂಘಟನೆ. ಅಲ್ಲಿ ಈ ಶಿಕ್ಷಣದ ಜೊತೆಗೆ ನಮ್ಮ ದೇಶಭಕ್ತಿಯನ್ನು ಕಲಿಸುವ, ಭಾರತೀಯ ಸಂಸ್ಕೃತಿಯನ್ನು ಕಲಿಸುವಂತಹ, ನಾವೆಲ್ಲ ಒಂದು ಅನ್ನುವ ಐಕ್ಯ, ಒಂದು ಏಕತೆಯ ಭಾವನೆಯನ್ನು ಮೂಡಿಸುವಂತ ಈ ತರದ ಕೆಲಸ ನಡೆಯುತ್ತೆ. ಸೊ ಅದರ ಪರಿಣಾಮ ಒಬ್ಬ ಒಳ್ಳೆ ಪ್ರಜೆ ತಯಾರಾಗ್ತಾನೆ. ಈ ರೀತಿ ಬೇರೆ 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 ಕ್ಷೇತ್ರದಲ್ಲಿ ಹಿಂದೂ ಚಿಂತನೆಯ ಆಧಾರದ ಮೇಲೆ ಕೆಲಸ ಮಾಡುವಂತ ಸಂಘಟನೆಗಳು ಇದೆಲ್ಲ ಇದೆ. ಈಗ ಸಂಘ ಮುಸ್ಲಿಂ ಬಗ್ಗೆ ನೀವು ಕೇಳಿದ್ರಿ, ಸಂಘ ಹಿಂದೂಗಳಿಗೆ ಮಾತ್ರ ಅಂತೇನಿಲ್ಲ, ಯಾರಿಗೆ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಆಸಕ್ತಿ ಅವರೆಲ್ಲ ಸಂಘಕ್ಕೆ ಬರ್ಬೋದು. ಆಲ್ ಆರ್ ವೆಲ್ಕಮ್. ಈಗ ಅದು ಕ್ರಿಶ್ಚಿಯನ್ರು ಇದ್ದಾರೆ, ಮುಸ್ಲಿಮ್ರು ಇದ್ದಾರೆ, ಸಂಘ ಸ್ವಯಂ ಸೇವಕರು ಇದ್ದಾರೆ, ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲ ಖುಷಿಯಾಗಿದ್ದಾರೆ. ಅಂದ್ರೆ ಒಳಗ್ ಬಂದಾಗ ಅನೇಕರಿಗೆ ಗೊತ್ತಾಗುತ್ತೆ ಇದ್ರಲ್ಲಿ ಆ ಥರದ ಯಾವ ಭೇದ ಇಲ್ಲ, ಇದು ಭೇದ ಮಾಡ್ಲಿಕ್ಕೆ ಇರುವುದಲ್ಲ, ಇದು ಒಟ್ಟು ಮಾಡ್ಲಿಕ್ಕೆ ಇರುವ ಸಂಘ. ಹಾಗಾಗಿ ನಾವು ಎಲ್ಲರನ್ನೂ ಒಟ್ಟು ಮಾಡ್ಲಿಕ್ಕೆ ಇರುವವರು, ನೀನು ಬರಬೇಡ, ನೀನು ಬಾ, ನೀನು ಬೇಡ ಪ್ರಶ್ನೆನೇ ಇಲ್ಲ, ಎಲ್ಲರೂ ಬರಬಹುದು. ಹಾ ಅದು ಆತರ ಇದ್ದಾರೆ. ಬಂದವರಿಗೆ ಆತರ ಯಾವ ಭೇದ ಭಾವ ಏನು ಅನುಭವಕ್ಕೆ ಬರಲಿಲ್ಲ. ತುಂಬಾ ಸಲ ಹೇಳ್ತಾರೆ ಮೇಲ್ಜಾತಿಯವರ ಸಂಘಟನೆ, ದಲಿತರ ವಿರೋಧಿ, ಈ ಎಲ್ಲರನ್ನು ಒಟ್ಟು ಮಾಡುವಾಗ ಯಾರು ವಿರೋಧ ಅಂತ ಹೇಳೋ, ಈಗ ತುಂಬಾ ಸಲ ಸಂಘ ಮತ್ತು ಇವರ ನಡುವೆ ವಿರೋಧ, ಅವರಿಗೆ ಸಂಘದ ಬಗ್ಗೆ ವಿರೋಧ ಇರ್ಬೋದು, ನಮಗೆ ಯಾರ ಬಗ್ಗೆನೂ ವಿರೋಧ ಇಲ್ಲ. ಯಾಕೆಂದ್ರೆ ಸಂಘ ಯೋಚನೆ ಮಾಡೋದು ಹೇಗೆ ಅಂದ್ರೆ ನೋಡಿ, ಕೆಲವರು ಈಗ ಇರುವಂತಹ ಸ್ವಯಂ ಸೇವಕರು, ಇನ್ ಕೆಲವರು ನಾಳೆ ಸ್ವಯಂ ಸೇವಕರು ಆಗುವರು. ಇವತ್ತಲ್ಲ, ಇವತ್ತು ನಮ್ಮನ್ನು ವಿರೋಧವೇ ಮಾಡ್ತಾ ಇರ್ಬೋದು, ಆದ್ರೆ ಎಲ್ಲರೂ ಒಂದಲ್ಲ ಒಂದ್ ದಿವಸ ಈ ವಿಚಾರಕ್ಕೆ ಬರಲೇಬೇಕು. ಯಾಕೆಂದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವ, ದೇಶಕ್ಕೋಸ್ಕರ ಕೆಲಸ ಮಾಡುವ, ವಸುಧೈವ ಕುಟುಂಬಕಂ ಅಂತ ಹೇಳುವ, ಸರ್ವೇ ಭವಂತು ಸುಖಿನಃ ಅಂತ ಹೇಳುವ ಈ ವಿಚಾರ ಯಾರಿಗೆ ಬೇಡ? ಅಂದ್ರೆ ಅನ್ಲೆಸ್ ಏನೋ ಒಂದು ಸ್ವಾರ್ಥ ಇದೆ, ಏನೋ ಒಂದು ಡಿವಿಸಿವ್ ಅಜೆಂಡಾ ಇದೆ ಅಂತ ಬಿಟ್ರೆ ಆ ತರದವರಿಗೆ ಇದು ಖುಷಿ ಆಗುದಿಲ್ಲ. ಸರಿ ಬಿಡಿ, ಆದ್ರೆ ಒಬ್ಬ ಸಾಮಾನ್ಯ ಪ್ರಾಮಾಣಿಕ ವ್ಯಕ್ತಿಗೆ ಇದು ಖುಷಿ, ಇದು ಸಂತೋಷ ಆಗ್ಲೇಬೇಕಲ್ಲ, ಇದು ಒಪ್ಪಿಗೆ ಆಗ್ಲೇಬೇಕಲ್ಲ, ಬರ್ಲೇಬೇಕಲ್ಲ. ಹಾಗಾಗಿ ಸಂಘ ನೋಡೋದು ಹೆಂಗೆ, ಇವತ್ತು ನಮ್ಮನ್ನು ಯಾರೋ ವಿರೋಧಿಸ್ತಾ ಇದ್ದಾರೆ, ಯಾಕೆಂದ್ರೆ ಅವರಿಗೆ ಸಂಘದ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ, ಬೇರೆ ಬೇರೆ ಯಾರೋ ಅವ್ರು ಹೇಳಿದ್ದು, ಇಲ್ಲಿ ಇನ್ನೇನೋ ಓದಿದ್ದು ಕೇಳ್ಕೊಂಡು ಅವ್ರ ಸಂಘ ಅಂದ್ರೆ ಹೀಗೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಸಂಘ ಏನು ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ಸಹಜವಾಗಿ ಬಂದೇ ಬರ್ತಾರೆ. ಆ ರೀತಿ ಸಂಘ ಯೋಚನೆ. ಹಿಂದೂ ರಾಷ್ಟ್ರ ಅನ್ನೋ ಕಾನ್ಸೆಪ್ಟ್ ಇದೆ. ಏನಿದು ಹಿಂದೂ ರಾಷ್ಟ್ರ ಅಂದ್ರೆ? ಅಂದ್ರೆ ಕೆಲವ್ರ ಪ್ರಕಾರ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ
ದೇಶದಲ್ಲಿರೋ ಮುಸ್ಲಿಮರನ್ನ ಓಡಿಸೋದಾ ಅಥವಾ ಅವರೊಂದಿಗೆ ಇದ್ ಮಾಡಿ ರಾಷ್ಟ್ರ ಕಟ್ಟೋದಾ? ನೋಡಿ, ಇದು ಬಹಳ ಪ್ರಮುಖವಾದ ಪ್ರಶ್ನೆ. ತುಂಬಾ ಸಲ ಏನಂದ್ರೆ RSS ನವರು ಹಿಂದೂ ರಾಷ್ಟ್ರ ಮಾಡ್ತಾರೆ. RSS ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದು ಮಾಡ್ಲಿಕ್ಕೆ ಏನಿಲ್ಲ, ಮಾಡುದು ಏನಿಲ್ಲ, ಇದು ಇರೋದೇ ಹಿಂದೂ ರಾಷ್ಟ್ರ. ಓಕೆ, ಅಂದ್ರೆ ಈ ಹಿಂದೂ ರಾಷ್ಟ್ರ ಅಂದ್ರೆ ಈಗಿರೋದನ್ನ ಬಿಟ್ಟು ಇನ್ನೇನೋ ಮಾಡ್ತೀವಿ ಆ ಥರ ಏನಿಲ್ಲ, ಇರೋದೇ ಹಿಂದೂ ರಾಷ್ಟ್ರ. ಯಾಕೆ ಅಂದ್ರೆ ಯಾವ ಸಮಾಜ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದೆ, ಎಲ್ಲಿ ಇದು ಹುಟ್ಟಿ ವಿಕಾಸ ಆಗಿದೆ ಹಿಂದೂ ಧರ್ಮ, ಅದು ಹಿಂದೂ ರಾಷ್ಟ್ರ. ಅದು ಹಿಂದೂ ರಾಷ್ಟ್ರ ಇಲ್ಲದಿದ್ರೆ ಬೇರೆ ಯಾವ್ದು ಹಿಂದೂ ರಾಷ್ಟ್ರ? ಅಮೆರಿಕ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹಿಂದೂ ವಿಚಾರ, ಹಿಂದೂ ಧರ್ಮ, ಸಂಸ್ಕೃತಿ ಇದು ಎಲ್ಲಿ ಹುಟ್ಟಿ ವಿಕಾಸ ಆಗಿ ಆಚರಣೆಯಲ್ಲಿದೆ ಇವತ್ತು ಈ ಸಮಾಜದಲ್ಲಿ, ಇಟ್ ಇಸ್ ಎ ಲೈವ್ ಅಲ್ವಾ, ಅದು ಲಿವಿಂಗ್ ಕಲ್ಚರ್, ಲಿವಿಂಗ್ ಧರ್ಮ. ಸೊ ಅದರಿಂದ ಇದು ಹಿಂದೂ ರಾಷ್ಟ್ರ. ರಾಷ್ಟ್ರ ಅಂದ್ರೆ ಏನು? ಸಮಾಜ ಅಲ್ವಾ, ಸಮಾಜ, ಜನ ಒಟ್ಟಾಗಿರುವಂಥದ್ದು ಒಂದು ಭೂಪ್ರದೇಶದಲ್ಲಿ, ಅದನ್ನು ರಾಷ್ಟ್ರ ಅಂತ ಹೇಳ್ತೀವಿ. ಅವರಿಗೊಂದು ಸಾಮಾನ್ಯ ಸಂಗತಿಗಳು ಇರ್ಬೇಕಲ್ವಾ ಆ ರಾಷ್ಟ್ರದಲ್ಲಿ ಇರೋರಿಗೆ. ಅಂದ್ರೆ ನಾವೆಲ್ಲ ಒಂದು ನಮ್ಗೆ ಯಾಕೆ ಅನ್ಸುತ್ತೆ ಈಗ, ಯಾಕೆಂದ್ರೆ ಎಲ್ಲರಿಗೂ ನಮ್ಗೆ ರಾಮನ ಬಗ್ಗೆನೋ ಕೃಷ್ಣನ ಬಗ್ಗೆನೋ ಅಷ್ಟೇ ಗೌರವ ಇದೆ. ಏನೋ ಯಾರೋ ಋಷಿಗಳು ವೇದ ಮಂತ್ರಗಳನ್ನು ದ್ರಷ್ಟಾರ ಋಷಿಗಳು, ಎಲ್ಲರಿಗೂ ನಮಗೆ ಅವನು ತಮಿಳ್ನಾಡಿನಲ್ಲಿರ್ಲಿ, ಕಾಶ್ಮೀರದಲ್ಲಿ, ಗುಜರಾತ್ ಇರ್ಲಿ, ಅಸ್ಸಾಂ ಇರ್ಲಿ, ಎಲ್ಲರಿಗೂ ದೇವರೊಬ್ಬ ರಾಮ ಅಂತ ಹೇಳಿದ್ರೆ ರಾಮ ನಮ್ಮವನು ಅಂತಲೇ ಅನ್ಸುತ್ತೆ. ಹೌದು ಅಲ್ವಾ? ಸೊ ಆ ರೀತಿ ಸಮಾನವಾದಂತಹ ಪೂರ್ವಜರು, ಸಮಾನವಾದ ಇತಿಹಾಸ, ಸಮಾನವಾದಂತಹ ಸಂಸ್ಕೃತಿ, ಆಚರಣೆಯಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ. ಈಗ ನಿಮ್ಮ ಮನೆಯಲ್ಲಿ ದೀಪಾವಳಿ ಮಾಡೋದಕ್ಕೂ ಇನ್ನೆಲ್ಲೋ ಮಧ್ಯಪ್ರದೇಶದವ್ರು ದೀಪಾವಳಿ ಮಾಡೋದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆದರೆ ಅದರ ಹಿಂದಿನ ಭಾವನೆ, ಅಲ್ಲಿರುವಂತಹ ಕಥೆ ಅದು ಒಂದೇ ಇರ್ತದೆ. ಆದ್ರಿಂದ ನಾವು ಒಂದು ರಾಷ್ಟ್ರ, ಈ ರೀತಿಯ ಸಮಾನತೆ ನಮ್ಮ ಹತ್ರ ಇರೋದ್ರಿಂದ ಇಲ್ಲಿರುವ ಮುಸ್ಲಿಮ್ರು, ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು, ಸಿಖ್ರು, ಇನ್ಯಾರೋ ಅವರು ಹಿಂದೂಗಳೇ. ಸಾಂಸ್ಕೃತಿಕವಾಗಿ ಅವರೆಲ್ಲ ಹಿಂದೂಗಳು. ಅವರ ಪೂಜಾ ಪದ್ಧತಿ ಅದು ಬೇರೆ ಇರ್ಬೋದು, ಆದ್ರೆ ಸಾಂಸ್ಕೃತಿಕವಾಗಿ ನೋಡಿದಾಗ ನಾವೆಲ್ಲ ಒಂದೇ. ಅಂದ್ರೆ ಈ ಭಾರತದಲ್ಲಿರುವವರು ಯಾರು ಎಲ್ಲಿಂದಲೋ ಬಂದವರ ವಲಸಿಗರಲ್ಲ, ಇಲ್ಲೇ ಇರುವವರು. ಈಗ ಇಲ್ಲಿ ಮುಸ್ಲಿಮರನ್ನು ತಗೊಂಡ್ರು ಬಹುಶಃ ಒಂದು 10, 15, 20 ತಲೆಮಾರು ಹಿಂದೆ ಹೋದ್ರೆ ಅವ್ರು ಹಿಂದೂಗಳೇ ಇರ್ತಾನೆ. ಇನ್ಯಾರು ಕ್ರಿಶ್ಚಿಯನ್ರು ಹಂಗೆ ಇರ್ತಾನೆ. ಇಲ್ಲಿರುವವರೇ ಅವರ ರಿಲಿಜನ್, ಪೂಜಾ ಪದ್ಧತಿಯನ್ನು ಬದಲಾಯಿಸ್ಕೊಂಡು. ಹಾಗಾಗಿ ಇವ್ರು ಯಾರು ಬೇರೆ ಅಂತ ಸಂಘ ಪರಿಗಣಿಸಿದ್ರೆಲ್ಲ ನಮ್ಮವರೇ. ಇದು ಬಹಳ ಸ್ಪಷ್ಟವಾಗಿ ಇರ್ಬೇಕು. ಮತ್ತು ಹಿಂದೂ ರಾಷ್ಟ್ರ ಅಂದ್ರೆ ಇದನ್ನೆಲ್ಲ ಏನೋ ಗುಡಿಸಿ ಕ್ಲೀನ್ ಮಾಡಿ ಏನೋ ಏನಿಲ್ಲ, ಈಗಿರೋದೇ ಹಿಂದೂ ರಾಷ್ಟ್ರ. ಯಾರು ಎಲ್ಲೋ ಹೋಗ್ಬೇಕಾಗಿಲ್ಲ. ಹಿಂದೂ ರಾಷ್ಟ್ರದಲ್ಲಿ ಎಲ್ಲಾ ರಿಲಿಜನ್ ಫಾಲೋ ಮಾಡುವವರು, ಬೇರೆ ಬೇರೆ ಪೂಜಾ ಪದ್ಧತಿ, ದೇವರನ್ನು ಪೂಜೆ ಮಾಡುವವರು ಮೊದಲು ಇದ್ರು, ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ.